ಹಾಯ್ ಹೆಲೋ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರೆಸಿಪಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ನಾನು ಮಸಾಲೆ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಮಾಡೋದು ಕೂಡ ತುಂಬ ಸುಲಭ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಂತೂ ಹೇಳಿ ಮಾಡಿಸಿದ್ದು. ಪ್ರತಿಯೊಬ್ಬರು ಇಷ್ಟಪಡುವಂಥ ಬ್ರೇಕ್ಫಾಸ್ಟ್ ಇದು. ಮಾಡೋದು ತುಂಬಾ ಸುಲಭ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳ್ತೀನಿ ಈ ವಿಡಿಯೋ ಮುಖಾಂತರ. ಕೆಲವೊಂದು ಟಿಪ್ಸು ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಪರ್ಫೆಕ್ಟಾಗಿರುವಂಥ ಮಸಾಲೆ ಅಕ್ಕಿನ ನೀವು ಕೂಡ ರೆಡಿ ಮಾಡ್ಬೋದು. ಇಲ್ಲಿ ಒಂದು ಬುಟ್ಟಿ ತೊಗೊಂಡಿದ್ದೀನಿ ನಾನು. ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ, ಆವಾಗಲೇ ನಿಮಗೆ ಗೊತ್ತಾಗೋದು. ಇವಾಗ ಮೊದಲಿಗೆ ಒಂದು ಕಪ್ಪಷ್ಟು ತುರಿದಿರುವಂಥ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ದಪ್ಪ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ಹಸಿಮೆಣಸಿನ್ಕಾಯಿ ಖಾರದ ತಕ್ಕಂಗೆ ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿ ಇದೆ. ನಿಮ್ಮ ಖಾರದ ತಕ್ಕಂಗೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಕರಿಬೇವು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಕೂಡ ನೀಟಾಗಿ ಕಟ್ ಮಾಡಿದ್ದೀನಿ ಸಣ್ಣದಾಗಿ. ಆಮೇಲೆ ಒಂದು ಅರ್ಧ ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ನಾನು. ಇದು ಸುಮಾರು 1-1.5 ಕಪ್ಪಷ್ಟು ಸೊಪ್ಪಿದೆ. ಕಟ್ಟಿಂದ ಹೇಳ್ಬೇಕು ಅಂದರೆ ಒಂದು ಹಾಫ್ ಕಟ್ಟಷ್ಟಿದೆ. ಇವಾಗ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಉಪ್ಪನ್ನ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಇವಾಗ ಉಪ್ಪು ಸೇರಿಸ್ಕೊಂಡಾದ್ಮೇಲೆ ಮೇನ್ ಇಂಗ್ರೀಡಿಯೆಂಟ್ ಅಕ್ಕಿ ರೊಟ್ಟಿ ಬೇಕಾಗಿರುವಂಥದ್ದು ಅಕ್ಕಿ ಹಿಟ್ಟು. ನಾನು ಇದನ್ನು ಜರಡಿ ಹಿಡಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಇದು ಸುಮಾರು ಒಂದು 4 ಕಪ್ ಅಷ್ಟಿದೆ. ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೀವು ನೋಡಿಕೊಂಡು ಹಾಕೋಬಹುದು. ಇವಾಗ ಎಲ್ಲನೂ ಫಸ್ಟು ನೀರು ಹಾಕದೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಎಲ್ಲ ನೀರು ಹಾಕ್ದಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಇಂಗ್ರೀಡಿಯೆಂಟು ಹಿಟ್ಟಿನ ಜೊತೆ ಹೊಂದ್ಕೋಬೇಕಲ್ಲ, ಹಾಗಾಗಿ. ಆಮೇಲೆ ನಿಮ್ಗೆ ಆವಾಗಲೇ ನಾನು ಹೇಳಿದ್ನಲ್ಲ, ಒಂದು ಟಿಪ್ ಇದೆ, ಅದನ್ನು ಫಾಲೋ ಮಾಡ್ಕೊಂಡು ಮಾಡಿದ್ರೆ ಪರ್ಫೆಕ್ಟಾಗಿರುವಂಥ ಅಕ್ಕಿ ರೊಟ್ಟಿ ಬರುತ್ತೆ ಅಂತ. ಇಲ್ಲಿ ಕುದಿ ನೀರಿದೆ. ನಾನು ತಣ್ಣಗಿರುವಂಥ ನೀರನ್ನ ಯೂಸ್ ಮಾಡ್ತಾ ಇಲ್ಲ, ಬಿಸಿ ನೀರಿದೆ. ತುಂಬ ಸ್ವಲ್ಪ ಹಾಟ್ ಆಗಿರುವಂಥದ್ದು, ಅಂದರೆ ಕೈಯಿಂದ ಸ್ವಲ್ಪ ಮುಟ್ಟೋ ಥರ ಇರಬೇಕು ಅಷ್ಟು. ತುಂಬಾ ಕುದಿ ನೀರೆಲ್ಲ ಹಾಕ್ಕೊಳ್ಳೋಕೆ ಹೋಗಬೇಡಿ, ಕೈ ಸುಡುತ್ತೆ. ಸ್ವಲ್ಪನೇ ನೋಡಿ ನಾನು ಹಾಕೊತಾ ಇದ್ದೀನಿ. ಒಂದೇ ಸರ್ತಿ ನೀರನ್ನ ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಬಿಸಿ ನೀರನ್ನ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಸರ್ತಿ ಏನಾಗುತ್ತೆ ಗೊತ್ತಾ, ನಾವು ಮಿಲ್ ಮಾಡಿಸ್ಕೊಂಡು ಬಂದರೆ ಓಕೆ ಪರವಾಗಿಲ್ಲ. ಮಿಲ್ ಮಾಡಿಸ್ಕೊಂಡು ಬಂದರೆ ಅಂದರೆ ಪ್ಯಾಕೆಟ್ ಹಿಟ್ಟೆಲ್ಲ ಏನಾದರೂ ತೊಗೊಂಬಂದರೆ ಅದು ನಾವು ತಣ್ಣೀರು ಹಾಕಿ ಕಲಸಿದ್ರೆ ರೊಟ್ಟಿನೇ ಬರಲ್ಲ, ಫುಲ್ಲು ಹರಿದೋಗುತ್ತೆ. ರೊಟ್ಟಿ ಎಲ್ಲ ನೀಟಾಗಿ ಬರಲ್ಲ. ನಮಗೆ ಯಾವ ಥರ ಬೇಕು ತಟ್ಟಕ್ಕೆ ಹೋದರೆ ರೊಟ್ಟಿ ಹರಿದೋಗುತ್ತೆ, ನೀಟಾಗಿ ಬರಲ್ಲ ಅಂತ ಸುಮಾರು ಸಲ ಕಂಪ್ಲೇಂಟ್ ಇರುತ್ತೆ. ಈ ಥರ ಮಾಡಿದ್ರೇ ಪರ್ಫೆಕ್ಟಾಗಿ ರೊಟ್ಟಿ ಹರಿದೇ ಬರಬೇಕು. ಅಂದರೆ ಈ ಥರ ಬಿಸಿ ಆಗಿರುವಂಥ ನೀರಿಂದ ಕಲಿಸ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ, ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಈ ಹದಕ್ಕೆ ಹಿಟ್ಟಿರಬೇಕು. ಇವಾಗ ಇದನ್ನು ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಹಂಚನ್ನು ಕೂಡ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಹಂಚು ಕಾಯ್ತಾ ಇದೆ. ಬನ್ನಿ ರೊಟ್ಟಿನ ತಟ್ಕೊಳ್ಳೋಣ. ಇವಾಗ ಒಂದು ಪೇಪರ್ ತೊಗೊಂಡಿದ್ದೀನಿ ನಾನು. ಇವಾಗ ನೀರನ್ನ ಕೈಗೆ ಹಚ್ಕೊಂಡು ಇವಾಗ ನಾನು ಒಂದು ಉಂಡೆ ತೊಗೊತೀನಿ. ನೋಡಿ, ಇಷ್ಟು ಗಾತ್ರ ತೊಗೊಂಡಿದ್ದೀನಿ. ನಾನು ಮೀಡಿಯಮ್ ಸೈಜಲ್ಲಿ ಅಕ್ಕಿ ರೊಟ್ಟಿನ ತಟ್ತಾ ಇದ್ದೀನಿ. ನೀವು ಇನ್ನೂ ದೊಡ್ಡದು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಇರುವಂಥದ್ದು ಉಂಡೆನ ನೀವು ತೊಗೋಬಹುದು. ನೋಡಿ, ಈ ಥರ ಉಂಡೆ ಕೈಗೆ ಅಂಟ್ಕೊಳ್ಳುತ್ತೆ ಅಂದರೆ ಸ್ವಲ್ಪ ನೀರು ಹಚ್ಕೊಂಡು ತಟ್ಕೊಳ್ಳಿ. ನೀವು ಇಲ್ಲಿ ನೀರು ಬೇಡ, ಎಣ್ಣೆ ಹಚ್ಕೊಂಡು ತಟ್ತೀನಿ ಅಂದರೆ ಅದನ್ನು ಕೂಡ ತಟ್ಕೋಬೋದು. ಬಟ್ ನಾನು ನೀರಿಂದ ತಟ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಮಾಡಿ ನಾನು ನೀರು ಹಚ್ಚಿ ಅಕ್ಕಿ ರೊಟ್ಟಿನ ತಟ್ಕೋತಾ ಇದ್ದೀನಿ. ನೀವು ಇಲ್ಲಿ ಎಣ್ಣೆಲ್ಲೂ ಕೂಡ ತಟ್ಕೋಬೋದು, ನಾನು ಅವಾಗಲೇ ಹೇಳ್ದಂಗೆ. ಆಮೇಲೆ ಎಣ್ಣೆ ತುಂಬ ಜನ ಎಣ್ಣೆನ ಅವಾಯ್ಡ್ ಮಾಡ್ತಾರೆ, ಜಾಸ್ತಿ ಎಣ್ಣೆನ ಯೂಸ್ ಮಾಡಲ್ಲ ಅನ್ನೋರು ಈ ಥರ ನೀರನ್ನು ಹಚ್ಕೊಂಡು ಕೂಡ ತಟ್ಕೋಬೋದು. ನೀವು ಇದ್ರ ಪೇಪರ್ ಮೇಲೇ ಮಾಡಬೇಕು ಅಂತ ಏನಿಲ್ಲ. ಬಟ್ಟೆ ಇದ್ರೂ ಕೂಡ ಫ್ರೆಂಡ್ಸ್, ಬಟ್ಟೆನ ಹಸಿ ಮಾಡಿಕೊಂಡು ಈ ಥರ ತಟ್ಕೊಂಡ್ರೆ ಇನ್ನೂ ಈಸಿಯಾಗಿ ಬರುತ್ತೆ. ಆಮೇಲೆ ಬಾಳೆ ಎಲೆ ಯಾವುದ್ರ ಮೇಲೆ ಬೇಕಾದ್ರೂ ಕೂಡ ತಟ್ಕೋಬೋದು. ಆಮೇಲೆ ಬಟರ್ ಪೇಪರ್ ಮೇಲೆ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ನಾನು ಮೀಡಿಯಮ್ ಸೈಜಲ್ಲಿ ನಿಮಗೆ ರೊಟ್ಟಿನ ತಟ್ಟಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ತಟ್ಕೊಂಬಿಡಿ. ತುಂಬಾ ದಪ್ಪ ಆದರೆ ಚೆನ್ನಾಗಿರಲ್ಲ ರೊಟ್ಟಿ. ಇವಾಗ ನೋಡಿ, ನಮ್ಮದು ಹಂಚು ಕೂಡ ಕಾಯ್ತಾ ಇದೆ. ಹಾಗೆ ನೋಡಿ, ಎಲ್ಲ ನಾವು ನೀಟಾಗಿ ತಟ್ಕೋತಾ ಇದ್ದೀನಿ. ನಿಮಗೆ ಅಂಟ್ಕೊಳ್ಳುತ್ತೆ ಅಂದಾಗ ಸ್ವಲ್ಪ ನೀರು ಹಚ್ಕೊಂಡು ಹಾಗೆ ತಟ್ಕೊಂಬಿಡಿ. ಇವಾಗ ನಾನು ಆಯಿಲ್ ಹಾಕ್ಕೊತೀನಿ ನೋಡಿ, ಒಂದು ಸ್ವಲ್ಪ. ನೋಡಿ, ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಡೈರೆಕ್ಟಾಗಿ ಅಕ್ಕಿ ರೊಟ್ಟಿ ಏನು ನಾವು ತಟ್ಟಿದ್ದೀವಲ್ಲ, ಪೇಪರ್ನ ಈ ಥರ ಉಲ್ಟಾ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಮಾಡಿಕೊಂಡು ಸಡನ್ಲಿ ತೆಗಿಯೋಕೆ ಹೋಗಬೇಡಿ, ಒಂದು ಸ್ವಲ್ಪ ಹೊತ್ತು ಬಿಡಿ. ಯಾಕಂದರೆ ರೊಟ್ಟಿ ಹಂಚು ಮೇಲೆ ಅಂಟ್ಕೊಳ್ಳಿ, ಆಮೇಲೆ ಎತ್ತಿದ್ರೆ ಈಸಿಯಾಗಿ ಬರುತ್ತೆ. ಇಲ್ಲಾಂದರೆ ರೊಟ್ಟಿ ಹರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ನಿಧಾನಕ್ಕೆ ಈ ಥರ ಎತ್ಕೊಂಬಿಡಿ. ಬಟ್ಟೆ ಆದರೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ಎಷ್ಟು ಈಸಿಯಾಗಿ ಎಷ್ಟು ಆರಾಮಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ನೋಡಿ, ಎಷ್ಟು ಆರಾಮಾಗಿ ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ.
ನೀವು ಎಣ್ಣೆ ಜಾಸ್ತಿ ತಿನ್ನಲ್ಲ ಅನ್ನೋರು ಈ ಥರ ನೀರನ್ನು ಕೂಡ ತಟ್ಕೋಬೋದು. ಎಣ್ಣೆಯಿಂದ ಅಂದರೆ ಇನ್ನೂ ಈಸಿಯಾಗಿಯೇ ಬರುತ್ತೆ ರೊಟ್ಟಿ. ಇವಾಗ ನಾನು ಅಕ್ಕಿ ರೊಟ್ಟಿನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕಾಯಿಲಿ ಅಕ್ಕಿ ರೊಟ್ಟಿ ಇದು. ಇವಾಗ ಎಣ್ಣೆ ಹಾಕ್ಕೊಂಡು ನೀಟಾಗಿ ರೊಟ್ಟಿನ ಕಾಯಿಸ್ಕೊಳ್ಳಿ. ತಿನ್ನಕ್ಕಂದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ಬೆಳಿಗ್ಗೆ ತಿಂಡಿಗೆ ಈ ಥರ ಹೆಲ್ದಿಯಾಗಿರುವಂಥದ್ದು ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೆಲವೊಂದು ಸರ್ತಿ ತರಕಾರಿ ತಿನ್ನಲ್ಲ ಅನ್ನೋರು ಈ ಥರ ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು ನೀವು ಇದರಲ್ಲಿ ಆ್ಯಡ್ ಮಾಡ್ಕೋಬಹುದು. ಅದೇ ರೀತಿ ನಾವು ಮಕ್ಕಳಿಗೆ ತರಕಾರಿ ಕೂಡ ಕೊಟ್ಟಂಗಾಗುತ್ತೆ. ಇವಾಗ ಎಲ್ಲ ಕಡೆಯಿಂದನೂ 2 ಕಡೆಯಿಂದನೂ ನೀಟಾಗಿ ಎಣ್ಣೆ ಹಾಕಿ ನೋಡಿ, ಈ ಥರ ತಿರುಗಿಸಿ ನೀಟಾಗಿ ಕೆಂಪಿಗೆ ಕಾಯಿಸ್ಕೊಳ್ಳಿ ರೊಟ್ಟಿನ. ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಕಾಯ್ದಿದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಎಲ್ಲ ಕಡೆಯಿಂದ ನೀಟಾಗಿ ಕಾಯ್ದಿದೆ. ಆಮೇಲೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನಮ್ಮ ರೊಟ್ಟಿ ಆಗಿದೆ. ಇವಾಗ ಒಂದು ಪ್ಲೇಟ್ಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇದೇ ಥರ ಮಿಕ್ಕಿದ ರೊಟ್ಟಿನೂ ಸೇಮ್ ಇದೇ ಥರ ತಕ್ಕೊಂಡು ಹಂಚ ಮೇಲೆ ಹಾಕ್ಕೊಂಡು ಕಾಯಿಸ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ರೊಟ್ಟಿನೂ ಸೇಮ್ ಇದೇ ಥರನೇ ಮಾಡ್ಕೊಳ್ಳುವಂಥದ್ದು. ತುಂಬಾ ಈಸಿ ಇದೆ, ನಿಮಗೆ ತೋರಿಸಿರೋ ಥರ. ಇನ್ನೊಂದು ರೊಟ್ಟಿನೂ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆ ಆಗಲಿ, ಕೆಂಪು ಚಟ್ನಿ ಜೊತೆ ಆಗಲಿ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ತಿನ್ನೋಕ್ಕೆ. ಆಮೇಲೆ ಬೆಳಗ್ಗಿನ ತಿಂಡಿಗೆ ಏನು ಮಾಡೋದು ಅಂತ ಟೆನ್ಷನ್ ಇರೋರು ಈ ಥರ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮಾಡೋದು ತುಂಬಾ ಸುಲಭ. ಆದರೆ ಇದರಲ್ಲಿ ಪರ್ಫೆಕ್ಟಾಗಿ ರೊಟ್ಟಿ ಬರಬೇಕು ಅಂದರೆ ಒಂದು ನೀವು ನೆನಪಿಟ್ಕೋಬೇಕು, ಹಿಟ್ಟನ್ನ ಮಾತ್ರ ಬಿಸಿ ನೀರಲ್ಲೇ ಕಲಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅಂದರೆ ಈ ಥರ ಸೈಡಲ್ಲೆಲ್ಲ ಹರಿಯೋದಾಗಲಿ, ಕಟ್ಟಾಗೋದಾಗಲಿ, ಮಧ್ಯದಲ್ಲಿ ಎತ್ತಿ ಹಾಕುವಾಗ ಆ ಥರ, ಆಮೇಲೆ ತಟ್ಟುವಾಗ ಹರಿಯೋದಾಗಲಿ ಎಲ್ಲ ಏನೂ ಆಗೋಲ್ಲ. ಇದನ್ನ ಟಿಪ್ನ ನೀವು ಫಾಲೋ ಮಾಡ್ಕೊಂಡು ಮಾಡಿದ್ರೆ ಪರ್ಫೆಕ್ಟಾಗಿರುವಂಥ ರೊಟ್ಟಿ ಬರುತ್ತೆ. ನೋಡಿ ಇವಾಗ 2 ರೊಟ್ಟಿನೂ ಮಾಡ್ಕೊಂಡಿದ್ದಾಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಕಲರೆಲ್ಲ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಇದು. ಆಮೇಲೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಮಗಂತೂ ತುಂಬಾ ಇಷ್ಟ ಫ್ರೆಂಡ್ಸ್ ರೊಟ್ಟಿನ. ಎಷ್ಟು ಸಾಫ್ಟಾಗಿದೆ ನೋಡಿ, ನಾನು ಹೆಂಗೆ ಫೋಲ್ಡ್ ಮಾಡ್ತೀನಿ ಅದೇ ಥರ ರೊಟ್ಟಿ ಫೋಲ್ಡ್ ಆಗ್ತಾಯಿದೆ. ತುಂಬ ಮೃದುವಾಗಿರುವಂಥ ರೊಟ್ಟಿ ಇದು. ಇವಾಗ ನೋಡಿ ತೆಂಗಿನಕಾಯಿ ಚಟ್ನಿ ಜೊತೆ ನಾನು ಅಕ್ಕಿ ರೊಟ್ಟಿನ ಸರ್ವ್ ಮಾಡ್ಕೊಂಡಿದ್ದೀನಿ. ಇದ್ರ ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ಮಸಾಲೆ ಅಕ್ಕಿ ರೊಟ್ಟಿನ ನೀವು ಕೂಡ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡೋದು ತುಂಬಾ ಸುಲಭ. ಆಮೇಲೆ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಫ್ರೆಂಡ್ಸ್, ನೀವು ಕೂಡ ಈ ನಮ್ಮ ರೆಸಿಪಿನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಟ್ರೈ ಮಾಡೋಕ್ಕೆ ಹೇಳಿ. ನೀವು ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ಬೇರೆ ರೆಸಿಪಿಗಳೇನಾದರೂ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಫ್ರೆಂಡ್ಸ್, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವೇನಾದರೂ ರೆಸಿಪಿ ಟ್ರೈ ಮಾಡೋಂಗಿದ್ದರೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.